ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ ನೋಡ್ರಿ, ಅಕ್ಕ ತಂಗಿ ಇಬ್ರು ಕೂಡ ರೆಡಿ ಆಗಿದ್ವಿ. ಸರು ವೇರ್ ಮಾಡಿ ಸೇರಿ ಬಂದು ಮೈಸೂರು ಪ್ಲೇಸ್ ಸಿಕ್ಕು. ನಮ್ಮ ಓಮ್ ಗುಂಡನ್ನು ಕೂಡ ಹಾಯ್ ಮಾಡ್ದ. ನಮ್ಮ ಮಾಮಾರ ಮಗಳು ಮದುವೆ ಐತ್ರಿ. ಅವ್ವ ಇವತ್ತ ನೆಬ್ಬಿಂಟ್ ಇದಕ್ಕೆ ನಾಗರಿಗೆ ಹೋಗ್ಯಾರ. ನಾವೆಲ್ಲ ನಾಲ್ಕರದಾಗ ಮದುವೆ ಐತ್ಲ, ಹಂಗ ಹೊಂಟ್ರಾಯ್ತು ಅಂತೇಳಿ. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಸ್ವಲ್ಪ ಜನ ಬರೋರು ಅದಾರ. ನೋಡಮ್ಮ ಯಾರಿಗಾರವಲ್ಲ ಯಾರಿಲ್ಲ ಅಂತೇಳಿ ಅಲ್ಲಿ ಹೋಗಿ ವಿಡಿಯೋ ತೊಗೊಂತೀವಿ ಅಂತ. ಸೊ ಸಿಂಪಲ್ ಬ್ಯಾಗ್ ನಮ್ಮ ಬೆಂಗಳೂರು ಸಿಸ್ಟರ್ ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ಬ್ಯಾಗ್ ಗಿಫ್ಟ್ ಕೊಟ್ಟಿದ್ದಕ್ಕೆ. ಸೊ ಅದೇ ಬ್ಯಾಗ್ ತಗೊಂಡು ಹೊಂಟಿದ್ದೀವಿ. ಹೆಂಗೆ ರೆಡಿ ಆಗಿವಿ ಇಬ್ರು ಕೂಡ ಕಮೆಂಟ್ ಮಾಡಿ ಹೇಳ್ರಿ. ಸೊ ಬರೀ ಕ್ವಿಕ್ ಆಗಿ ಹೋಗಿ ಬರೋಣ. ಬಾಯ್. ಮೊದಲ ಸಣ್ಣವ್ರಿದ್ದಾಗ ಯಾವುದೇ ಮದುವೆ ಆದರೂ ಕೂಡ ಅಂಬ್ರೆಂಗುಡಿಯಾಗ ಜಾಸ್ತಿ ಹಾಕಿದ್ದೀವಿ ರೀ. ಸೊ ಇಲ್ಲೆಲ್ಲ ಹೇಳಿದ್ರಂದ್ರೆ ಲಾರಿಗಳು ಮಾಡ್ತಿದ್ರು. ಅವಾಗ ನಾವೇನು ಮಾಡ್ತಿದ್ವಿ, ಅವಾಗ ಏನು ಗೊತ್ತಾಕಿದ್ದಿಲ್ಲ. ಎಷ್ಟು ನಡೆದ್ರು ಸುಸ್ತು ಅನ್ನೋದು ಅದು ನಮ್ಗಷ್ಟು ತಿಳಿತಿದ್ದಿಲ್ಲ ರೀ. ನಮ್ಮ ಗೆಳತಿಯರು ನಾವು ಹುಡ್ಕೊಂಡು ನಡ್ಕೊ ಹೋಗ್ತಾ ಹೋಗರಿ. ಸಣ್ಣ ಸಣ್ಣ ಇಷ್ಟ ಪಾಕೆಟ್ ಇರೋ ಅವಾಗ ಎಲ್ಲ ಜಾತ್ರೆಗೆಲ್ಲ 15 ರೂಪಾಯಿ 20 ರೂಪಾಯಿಗೆ ಒಂದು ಪಾಕೆಟ್ ಅದ ನಮ್ಗೆ ದೊಡ್ಡ ಅಪ್ರೂಪ್ ರೀ. ಅದನ್ನು ಸೈಡಿಗೆ ಹಾಕ್ಕೊಂಡು ಆಯರಿ ಮಾಡೋಕೆ 11 ರೂಪಾಯಿ 21 ರೂಪಾಯಿ, ಇರ್ಲಿಕ್ಕಂದ್ರೆ 25 ರೂಪಾಯಿ ಹಿಂಗತ್ತೆ ನಮ್ಮವರು ಕೊಟ್ಟು ಕಳ್ಸಾರ ನಮ್ಗೆ. ಅವ್ರ ಕೆಲ್ಸಕ್ಕೆ ಅದು ಹೋಗಿದ್ರಲ್ಲ ಜಾಸ್ತಿ, ಹಾಗಾಗಿ ಅದ್ರಾಗ ರೊಕ್ಕ ಇಟ್ಕೊಂಡು ಅದನ್ನ ಹಿಂಗೆ ಬೀಸ್ಕೋತ ನಾವು ಹೋಗೋರಿ. ನಡ್ಕೋತ ಹೋಗೋರು. ಉಪ್ಪಿಟ್ಟು ತಿಂದು ಆಟ ಆಡಿ ಊಟ ಮಾಡಿ ಆಯರಿ ಹಾಕಿ ಮತ್ತೆ ಬರತ್ನೇ ನಡ್ಕೋತ ಮನೆಗೆ ಬರೋರು. ಎಷ್ಟು ಚೆನ್ನಾಗಿ ಅನಿಸ್ತಿತ್ತು. ಅಕ್ಕ ತಂಗಿಯರ್ ಲಾಗ್ಗಳು ಸ್ಟಾರ್ಟ್ ಅದಾವು. ಇಬ್ರು ಕೂಡ ಲಾಗ್ ಮಾಡ್ತೀವಿ. ಇದು ಹೆಂಗಂದ್ರೆ ಅಂಬ್ರೆಂಗುಡಿ ಇಲ್ಲ ಅಂದ್ರೆ ಮದ್ವೆ ಇದ್ರೆ ಈಗ ಶಾದಿ ಮಲೆ ಆಗೈತಿ ಫ್ರೆಂಡ್ಸ್ ನಮ್ಮೂರಾಗ. ಅಂದ್ರೆ ಮಂಗಲ್ಕಾರಲ್ಲೇ ಮೊದಲೆಲ್ಲ ಅಂಬ್ರೆಂಗುಡಿನೇ ನೋಡ್ರಿ, ಅದೇ ಜಾಸ್ತಿ. ಹೋಗೋಣ ಅಂತ ಬರ್ರಿ. ಇಲ್ಲಿ ಬಂದು ನಿಂತೀವ್ರಿ ಸದ್ಯಕ್ಕೆ ನಾವು ಬಸ್ ಸ್ಟ್ಯಾಂಡ್ ಒಳಗೆ. ಮಂತೇಶಣ್ಣ ಗಾಡಿ ತಗೊಂಡು ಕರ್ಕೊಂಡು ಹೋಗಕ್ಕೆ ಬಂದ ನೋಡ್ರಿ. ನಡ್ಕೊಂಡು ಹೋಗೋದಾಗಲ್ಲ, ಹೋಗಂಬಂದ್ವಿ ಸಣ್ಣಗೆ. ಸರಿ ಏನೈತಿ ಬೇಡವ ಯಾವ ಆಗಲ್ಲ ಅಂದ್ಲು. ಸೃಷ್ಟಿಯವರು ಬಂದಾರಂತ್ರಿ. ಅಲ್ಲೇ ಅಮ್ಮನ ಕಳಿಸ್ತೀನಿ ಅಂದಾಳ ಗಾಡಿ ಮ್ಯಾಗ ಹೋಗ್ಬರಕ್ಕೆ. ಯಾರಿಗೆ ಗಲ್ ಮದ್ವಿದಾನ ಅದು? ನಡಿ ಹತ್ತು ಬಿಡು. ನಡಿ ಮಾಮಾರ ಬರ್ತಾನ. ಇಲ್ಲಿಗೆ ಬಿಟ್ರ ಒಳ ಬಾ. ಅಲ್ಲಿ ಸಿಗೋದಳ ಸೃಷ್ಟಿ ಫೋನ್ ಹಚ್ಚಿನಿ. ಈಗ ಮಾಮನ ಬಂದಾನಂತಲ. ಹಾ ಹಿಂಗನ ಆಕಿನ್ ಬಿಟ್ಟು ಬಾ ಅಂದ್ರೆ ಮತ್ತೆ ನಮ್ಮ ಮಾಮನ ಗಾಡಿ ಮ್ಯಾಗಾರ ಬರ್ತೀನಿ. ಓಮ್ ಗುಂಡ ನೋಡ್ರಿ ಅಷ್ಟು ಗಟ್ಟಿ ಗಡ್ಕೊಂಡು ಕೂತಾನ ಮುಂದೆ ಗಾಡಿ ಮ್ಯಾಗ. ಇಬ್ಬರಿಗೆ ಹತ್ತಕ್ಕೆ ಭಯ ನಮಗೆ, ಹಂಗಾಗಿ ಕೂತ್ಬಿಟ್ಟು ನೋಡ್ರಿ ಇಲ್ಲಿ ಸಿದ್ದಕ್ಕೆ. ನಾನು ಭಾಳಕಸ್ ಮಂದಿ ಅದಾರಂತ್ರಿ ನಾ, ಅದಕ್ಕಂತೇಳಿ ಬಂದ್ರೆ ಮಾಮನೇ ಬರ್ತಾನೆ ರೀ ಸದ್ಯಕ್ಕೆ. ಲಗ್ನ ಗಾಡಿ ಹೋತಂತ ನಮ್ಗೆ ಗೊತ್ತಾಗಲಿಲ್ಲ. 2 ಗಾಡಿ ತರ್ಬಿಸಿದ್ವಿ. ನಿಂದ್ರಾಗಿಲ್ರಿ, ಎಲ್ಲ ಫಂಕ್ಷನ್ಗಳು ಅದಾವ. ಎಂಗೇಜ್ಮೆಂಟಿಗೆ ಹೆಣ್ಣು ನೋಡೋಕೆ ಆ ಕಡೆ ಹೋಗೋರು ಇರ್ತಾರಲ್ಲ, ಹಂಗಾಗಿ ಸ್ಟೇಟ್ ನಮ್ಮ ಮನೆಯೇ ನೋಡ್ರಿ. ಎಲ್ಲೆಲ್ಲಿ ಒಳ್ಳೋದು ಬೇಡ ಪಳೋದು ಬೇಡ. ಇಲ್ಲಿ ರೋಡಿಗೆ ಇಳಿದ್ರು ಅಂದ್ರೆ ಸೀದಾ ಮೇನ್ ರೋಡನೇ ಲಾಸ್ಟಿಗೆ ಎಂಟ್ರಿ ನಮ್ಮ ಮನೆಯೇ. ಹಾಂ ಹಾಂ ಮಾಮ ನೋಡ್ರಿ ಅದನ್ನ ಇಳಿಸ್ಬರಕ್ಕೆ ಹೊಂಟಾನ. ಮಾಮನ ಕಡೆಗೆ ಹೋದ್ರತ್ ನೋಡ್ರಿ ಒಳ್ಳೆ ಸದ್ಯಕ್ಕೆ. ಬಿಸಿಲ ಅಂದ್ರೆ ಬಿಸಿಲು ಐತ್ರಪ್ಪ ಫ್ರೆಂಡ್ಸ್. ಅಂದ್ರೂ ಬಿಳ್ಳಾರ್ದು ಇರ್ತಾವ್ರಿ, ಹೋಗಬೇಕು ಬರಬೇಕು ನೋಡ್ರಿ ಎಲ್ಲ ಕಾರ್ಯಕ್ರಮಕ್ಕೆ. ಈಗ ಮಂಗಲ ಕಾರ್ಯಾಲಯಕ್ಕೆ ಬಂದು ನೋಡ್ರಿ. ಮಾಮ ಬಂದು ಬಿಟ್ಟು ಹೋದ. ಸೊ ನಾಷ್ಟ ಮಾಡೋಣ ಅಂತ ಬರ್ರಿ. ಉಪ್ಪಿಟ್ಟು ಮತ್ತು ಚೂಡ ಉಪ್ಪಿಟ್ಟು ಮಸ್ತ್ ಇರ್ತೀರಿ ನಮ್ಮ ಕಡೆಗೆ ಲಗ್ನ ನಾಷ್ಟ. ಇದಕ್ಕೆ ಬಗಸ್ತಿರ್ತೀವಿ ನಾನು ನಮ್ಮ ಸರು ನೋಡ್ರಿ. ರತ್ನಾಗ ಅಕ್ಕಗ ಇಲ್ಲಿದ್ದು ಮದುವೆ ಫಂಕ್ಷನ್ ಬರ್ತಿರ್ತಾವೆ. ಉಪ್ಪಿಟ್ಟು ಅಂತಾರ. ಲಗ್ನ ಉಪ್ಪಿಟ್ಟು ಅಂದ್ರೆ ನಮ್ಮ ಪಂಚ ಪ್ರಾಣ ನೋಡ್ರಿ. ನಾಷ್ಟ ಮಾಡೋಣ ಬರ್ರಿ. ಮಾಮನೂ ಬಂದು ನೋಡ್ರಿ ನಾಷ್ಟ ತೊಗೊಂಡು. ಚೌಕಸ್ ಮಾಡಪ್ಪ. ಅವು ಅಕ್ಕ ಬರ್ತಾನೆ ನಿಂದಿರ್ಬೇಕಿಲ್ಲ. ಓ ಇಲ್ಲ ಐತೆ ಟಕ್ಕೊಂದು ಐತೆ. ಇನ್ನ ಬೀಗರು ಬರೋದಾರಿ. ಇವ್ರು ಮುಂದೆ ಬಸ್ಸಿ ಗಾಡಿಗೆ ನನ್ನ ಮಾಮಾರಿ ಹಿಂದ ಅಕ್ಕರ್ ಬಸ್ಸಿಗೆ ಬರತ್ತಾರ. ಅವ ಲೆಕ್ಕದಾಗಿಡಲ್ಲ ನನ್ನ. ಅಯ್ಯೋ ಮನೆ ಕೇಳಲ್ಲ. ಹೊರಗೆ ಹೋದ್ವಿ ಅಂದ್ರೆ ಮೊದಲು ಊಟ ಮಾಡು, ನಾಷ್ಟ ಮಾಡು, ಭಾಳ ಕಾಳಜಿ ಮಾಡ್ತೇನೆ ಅಪ್ಪ. ಮನೆಗಿದ್ದಾಗ ಮಾಡಲ್ಲ, ಎಲ್ಲ ನಿಂದ ಕಾರ್ಬಾರ್ ಅಂತಾನ. ಹೊರಗೆ ಹೋದಾಗ ಎಲ್ಲನೂ ಕಾಳಜಿ ಮಾಡ್ತಾನೆ ನಂಗಣ್ರಿ.
ಬರ್ರಿ ನಾಷ್ಟ ಹಾಕೊಂಡು ಬಂದು ನೋಡ್ರಿ ಮಂತೇಶ್ ಅಣ್ಣ ನಮ್ಮ ಮಾಮ ಹೊಸ್ರುಕೊಂಡು ನಾಷ್ಟ ಹೊಡ್ಯಾಕತ್ತಿ ದುಮ್ಮವ್ವ ನಮ್ಮ ಮಾಮ ನಮ್ಮ ದೊಡ್ಡಪ್ಪರ ಆಗ್ಬೇಕು ನೋಡ್ರಿ ಫ್ರೆಂಡ್ಸ ಮದಿಗೆ ಬಂದಿವಲ್ಲ ಮಾತಾಡ್ಸಕತ್ತಾರ ಹಾಡ ಐತಿ ಗೊತ್ತಿಲ್ಲ ಹಾಯ್ ಮಾಮ ಬಾಯ್ ಬಾಯ್ ನಮ್ಮ ಅಕ್ಕ ಬಂದ ಇವತ್ತು ಭಾಳ ಅದಾವ ಕರೆನೆ ಅವನು ಹೌದು ಅದು ಇವತ್ತ ಐತಿ ಅವನು ನಗರ್ಗ ನಾವ್ ಈ ಕಡೆ ಬಂದಿ ಹ್ಞೂ ಎಲ್ಲ ಬಿಟ್ಬಿಡ್ತೀನಿ ನೀನ್ ನೋಡ್ ಮತ್ತೆ ಲೈಕ್ ಮಾಡ ಹೋಗಾರ ನಡ್ರಿ ಮ್ಯಾಲ ಯಾವುದು ಏ ಶೆಟ್ಟಿ ಲೈ ಲೈ ರವೆ ಸರ್ ಸ್ಮೈಲ್ ಕೊಡಿ ಸರ್ ಸ್ಮೈಲ್ ಇದೆ ಮದುವೆಗೆ ಹೋಗಿ ಬರೋಷ್ಟೊತ್ತಿಗೆ ನೀರು ಬಂದಿದ್ದು ನೋಡ್ರಿ ಫ್ರೆಂಡ್ಸ ನೀರೆಲ್ಲ ತುಂಬಿ ಸರಿ ನೋಡ್ರಿ ಹೆಂಗೆ ಗಳಿಲಿ ಹಂಗೆ ಓಡಾಡ್ ಮಾಡ್ದಲ್ಲ ಮನೆ ತುಂಬ ನೀರು ಹಾಕಾವು ಇವ್ರ ಹುಡುಗರು ಈ ಕಡೆ ಬಿಡ್ಲಿಕ್ಕ ನಾಳೆ ತನ ನೀರು ಇರ್ತಾವ ಕೊಡ್ಬೇಕು ನಿನಗೊಂದು ಕೊಡ್ಬೇಕು ಬೇಡ ನಾನ ಇಟ್ಟಿನ ಕೊಡ್ತೀನಿ ಒಂದು ಅವಾರ್ಡ್ ಕೊಟ್ಟ ಬಿಡಮ್ರಿ ನಮ್ಮ ಸರುಗ ಶಾರು ಮದಿಗೆ ಹೋಗಿ ಬಂದಿ ನಾನು ನಿನ್ನ ಜೋಡಿಯ ಇತ್ತಲಕ್ಕ ಕರಿಬೇಡ ಬಾವ ಒಲೆ ನಾಚಿಕೆ ಆಗತೈತಿ ಹಚ್ಚಿಕೊಂಡು ಇರಬೇಡ ಬಾವ ಬರೀ ನಾಚಿಕೆ ಆಗತೈತಿ ಮೊದಲ ತಡ್ಕಬೇಕ ಆಮೇಲೆ ಹಿಡ್ಕಬೇಕ ಮೊದಲ ಮಕ್ಕಳಾಗಬೇಕ ಆಮೇಲೆ ಲಗ್ನ ಆಗಬೇಕ ಇಲ್ಲೇ ಅದ ನೋಡ್ಗ ಎಂಟ್ರಿ ಇಲ್ಲೇ ಆಯ್ತ ಒಂದು ಪಿಲ್ಲೆ ಅದ ತಲೆ ಮ್ಯಾಗ ಇದು ಇಲ್ಲನಾ ನೋಡಿ ಯಾಕ ಅದಕ್ಕೆ ಇದಾಕವನ ಮುಂಜಾನೆ ನೋಡ್ರಿ ನಮ್ಮ ಮಮ್ಮಿ ಇಷ್ಟು ಚಂದ್ರ ಶಾರಮ್ಮ ಸೀರೆ ಹೆಂಗಾಗೈತಿ ಕಮೆಂಟ್ ಮಾಡಿ ಹೇಳ್ರಿ ಈ ಥರದ್ದು ಸ್ಟಾಕ್ ಬೇಕಂದ್ರೆ ನಾನು ಹಾಕಿಸ್ತೀನಿ ನೆಕ್ಸ್ಟ್ ಟೈಮ್ ಶಾರಮ್ ಬ್ಲೌಸ್ ನೋಡ್ರಿ ಯಾವ ಥರ ಸ್ಟಿಚಿಂಗ್ ಮಾಡಿಸ್ಕೊಂಡಾರ ನಾನು ಒಂದು ಈ ಥರ ಮಾಡಿಸ್ಕೊಂಡಿಲ್ಲ ಇನ್ ಮ್ಯಾಗ ಮಾಡಿಸ್ಕೊತೀನಿ ರೀ ಫ್ರೆಂಡ್ಸ್ ಇಲ್ಲ ಇದೇ ಅದು ಹರಿವರ್ಕ್ ಅಲ್ರಿ ಎಂಬ್ರಾಯ್ಡಿಂಗ್ ವರ್ಕ್ ಅದ ಸಖತ್ ಅದ ಕೊಲ್ಲಾಪುರ್ ಸಾಜ್ ನೋಡ್ರಿ ಮಮ್ಮಿಗೆ ಹೆಂಗ್ ಕಾಣತ್ತಾರ ಮತ್ತೆ ಯಾರಿಗಾರು ಬೇಕಾದ್ರೆ ಹೇಳ್ರಿ ಸ್ಟಾಕ್ ಹಾಕಿಸ್ತೀನಿ ನೋಡ್ಕೊಂಡೇ ಇಲ್ಲ ಒಳ್ಳೆ ಕಡೆ ನೋಡ್ರಿ ಕೊಲ್ಲಾಪುರ್ ಸಾಜ್ ಮಮ್ಮಿ ಮುಂಜಾನೆ ಇಷ್ಟು ಚಂದ ರೆಡಿ ಆಗತ್ತಲ್ರಿ ನಾನು ವಿಡಿಯೋ ಮಾಡೋದು ಆಗಿದ್ದಿಲ್ಲ ನೋಡ್ರಿ ಸಾಲಿಗೆ ಬಿಡಾಕ್ ಹೋಗಿದ್ನಿ ವೈಟ್ ಅನಿ ಬ್ಲ್ಯಾಕಾ ಊಟ ವೈಟ್ ಅನಿ ಬ್ಲ್ಯಾಕ್ ಸಾಮಾನ್ ನೋಡ್ರಿ ಏನಂತಿದ್ದಕ್ಕ ಮಲ್ಲಿಕೆ ಮಠ ಏನಂತಾರಲ್ಲ ಕೊಲ್ಲಾಪುರ್ ಸಾಜ್ ಕೊಲ್ಲಾಪುರ್ ನಮ್ ಕಡೆ ಹೇಳೋದು ಸಾಹಸಪ ಸಾಲ ಗೆಜ್ಜಿ ಹೆಚ್ಚಿದ ತಾಳಿ ಸಮಾನ ನಮ್ ಕಡೆ ಕೊಲ್ಲಾಪುರ್ ಸಾಜ್ ಅಂತ ಕರಿತೀವ್ರಿ ಹೆಂಗ ಶೃಂಗಾರ್ ಸರ ಅಂತ ಕರೀತಾರ ಮಮ್ಮಿಗೆ ನನ್ನ ಕಡೆಯಿಂದ ಗಿಫ್ಟ್ ಬೇಕಂತಾರು ಕಮೆಂಟ್ ಮಾಡಿ ಹೇಳ್ರಿ ಮಮ್ಮಿ ನನ್ನ ಚಾನಲ್ನಾಗು ಹೇಳ್ರಿ ನಮ್ ಸೈತಕ್ಕ ತರಿಸ್ಕೊಡ್ತಾಳೆ ನಿಮ್ಗೆ ಕೂದಲ ಸ್ವಲ್ಪ ಬೆಳ್ಳಗಾಗ್ಯಾವ್ರಿ ನೀ ಕೂದಲ ತೋರಿಸಿದೆ ಏನ್ ತೋರಿಸಿದೀನಿ ಈಗ ಕುದಿರಿ 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 ನೀರ್ ಬಂದಾವ ಎರ್ಕೊಂಡ್ ಕೆರ್ಕೊಂಡ್ ರೆಡಿ ಮಗ್ಳು ನಿಂದ್ರಸ್ವಾಮಿ ಸಾಧ್ಯ ಫೋಟೋ ಶೂಟಿಂಗ್ ಇನ್ನ ಸೀರೆ ತೆಗಿಬಿಡ ಐ ಚಂದ ಆಗೈತಾಳ ಸೂಪರ್ ಆಗಿ ಕುಂತದ
ಲಕ್ಷ್ಮಿ ಏನ್ ನೋಡ್ತೀನಿ ಅಂತಿದ್ದೆ ನನಗೆ ತೋಳು ದಡಿ ಮಡಿಸ್ಬಿಟ್ರಾಳ ಆ ತೋಳು ಸ್ವಲ್ಪ ಅರಿಬ್ ಎಷ್ಟ್ರ ಹೋಯ್ತಂತಾಳ್ರಿ ಅಷ್ಟೇ. ಅದು ಅಂಗಡ್ಯಾಗ ತಂದದ ಅರಿಬೆಲ್ಲ ಮೈಮ್ಯಾಗ ಇರ್ಬೇಕತ್ತಾಳ್ರಿ ನಮ್ಮವ್ವ. ಬಟ್ ಆದ್ರೆ ಈ ಸೀರೆಗೆ ಇದಕ್ಕೆ ಮ್ಯಾಚಿಂಗ್ ಸೂಪರ್ ಆಗೈತಿ. ನೆದ್ರ ತೆಗಿಯಮ್ಮ ಸಂಜೆ ಮಾಡಿ ಕರೇನೆ ಯವ್ವ. ಕೊಲ್ಲಾಪುರ ಸಾಜ್ ಸಖತ್ ಕಾಣತೈತ್ರಿ. ಯಾರಿಗಾರ ಬೇಕಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲರೂ ಒಂದ ಮೈ ಎಲ್ಲ ತೊಳಿಸ್ಕೊಂಡು ಮಾಡಿ ಯವ್ವ ಇನ್ನೇಗರ ಮೈ ಒರೆಸಿ ಒಗ್ಯಾಣ ಒಗುದು ಬ್ಯಾರೆ ಅರ್ಬಿ ಹಾಕೈತ್ರಿ. ಇನ್ನೊಂದು 10 ನಿಮಿಷ ಎಲ್ಲರಿಗೂ ಬತ್ತಿ ಹಚ್ಚಕತ್ತಾಳ್ರಿ. ನಮ್ಮ ಪಪ್ಪಾಜಿ ಮೈ ತಕ್ಕೊಂಡು ಫ್ರೆಶ್ ಆಗಿ ನೋಡ್ರಿ ಹೆಂಗ್ ಕಾಣಕತ್ತಾರ. ಯಾವ ನಮ್ಮ ಶಾರಮ್ಮ 5 ಮಗ್ಗೆ ಓದ್ತಾಳ್ರಿ. ಇಟ್ಟ ನಮ್ಮ ಹುಡುಗರು ಕ್ಲಾಸ್ ತಗೊಂಡಾಳ, ಬಡ್ಡಿಗೆ ತಗೊಂಡ್ ನಿಂತಾಳ. ಅದಕ್ಕೆ ವಿಡಿಯೋ ಮಾಡಕತ್ತೀನಿ. ಬರೀ ಅಯ್ಯವ್ವ ಸ್ನೇಹವ ಬರೀ ಬಡಿಗೆ ನೋಡ್ರಿ ನಾ ಕೈಯಾಗೈತಿ. ನಮಗಂತೂ ಊದ್ಗಳಿ ಬೆಲ್ಲುಣಿಗೆ ತಗೋತಿದ್ರಿ ನಮ್ಮವ. ಒಮ್ಮೆಮ್ಮಂತರೂ ಬೆಲ್ಲುಣಿಗೆ ಮುರಿದೋಕಿತ್ತು. ಅದು ಬ್ಯಾಳೆ ಮೊಗ್ಸದು ಊಟ ಅದು ಮುರಿದೈತಿ. ಏನೇನು ಮುರಿದಿಯವ ಸಣ್ಣದಿದ್ದಾಗ ನಾವು? ಪ್ಲಾಸ್ಟಿಕ್ ಊದ್ಗಳೆ ಮುರಿದೈತಿ. ಪ್ಲಾಸ್ಟಿಕ್ ಊದ್ಗಳೆ ಒಲೆ ಮುಂದೆ ಊದಾಗ ಅವಾಗ ಒಯ್ನ್ ಹಾಕಿದ್ದಿಲ್ಲ, ಕೆಬ್ಬುಳು ಸಿಗ್ತಿದ್ದಿಲ್ಲ. ಅರ್ಧ ಒಲೆ ಊದಿ ಸುಟ್ಟನ ಒಕ್ಕಿತ್ತು. ಗಜ್ಜ ಮಾತ್ರ ಮಸ್ತ್ ಕೊಟ್ಟಿನ್ರಿ. ಒಗ್ರಿ ಕಟ್ಟಿಗೆ ಇಡ್ತಿದ್ದೆ. ಜಾಸ್ತಿ ತಿಂದಾರ ಯಾರು ಗಜ್ಜ? ನಾವ್ ಹೊಡಿಬೇಕಾದ್ರಿ ಎಂತಲ್ರಿ ಇಂತಲ್ಲಿ ಹೊಡೈತ್ರಿ. ಜಾಸ್ತಿ ಗಜ್ಜ ತಿಂದಕ್ ನೀನೇ. ಎಲ್ಲಿ ಹೊಡಿಬೇಕು ಹೇಳು? ನೀನ್ ಗಜ್ಜ ಕುಡಿಬೇಕು. ಯಾಕೆ ಅಲ್ಲೇ ಕುಡಿಬೇಕು? ಅಲ್ಲೇ ಕುಡಿಬೇಕು ಮಗ. ಅಲ್ಲಿ ಹೊಡೆದ್ರ ಅದಕ್ಕ ಎಲುಬು ಇರಂಗಿಲ್ಲ ಜಾಸ್ತಿ. ಪೆಟ್ಟ ಹತ್ತತ್ತ. ಪೆಟ್ಟ ಹತ್ತಿರ ಬುದ್ಧಿ ಬರ್ತದೆ. ಸಾಕಾಗಿ ರೋಸ್ ಹೋಗ್ಬಿಟ್ಟೈತ್ರಿ ಶಾರಮ್ಮ ಹೋಗಿ ಸದ್ಯಕ್ಕೆ. ಒಬ್ರು ಬಿಡೋಣ ಒಬ್ರು ಕೈ, ಒಬ್ರು ಬಿಡೋಣ ಒಬ್ರು ಕೈ. ಒಮ್ಮ್ಯಾ ರೌದಿ ಆಂಟಿ ಅಲೆವರ್ ಕಾಡಂತ ಸೋಗಯ್ಯ ಭಾಳ ಐತ್ರಿ ಒಂದು. ನಾವು ನೆನಪಿಸ್ಕೊಂಡು ಬರ್ದ್ಯಾಪ ಕಂಪ್ಲೀಟ್ ಮಾಡ್ದೆ. ನೀಡು ಅದನ್ನೆಲ್ಲ ತೆಗೆದಿಟ್ಬಿಡು. ನಿಂದು ನೀ ತೆಗೆದಿಡು. ಏ ಸರು ಬಾರಲೆ अभ्यास कर. अभ्यास ನೋಡ್ರಿ ಇದು ಒಣ ಆಳೂರಿ. ಇದು ಕರೆ ಆಳು ಅಲ್ಲಿದು ಸೋಗಿಂದ ಕಣ್ಣ ನೀರಿಲ್ಲ ಮುಗನೆ ಸುಮ್ಮೇಳೆ ಎಮ್ಮಿ. ಸೊ ಫ್ರೆಂಡ್ಸ್, ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆಲ್ರಿ. ಅದ್ರ ಸ್ಯಾರಾ ಒಂದು ಫೇಸ್ ರಿಯಾಕ್ಷನ್ ಬಗ್ಗೆ ಮಾತಾಡಿದ್ವಿ. ಇಷ್ಟು ಕಮೆಂಟ್ ಬಂದವ್ರಿ. ಅದ್ರ ಜೊತೆಗೆ ಇಷ್ಟು ಕಾಲ್ಸು ಬಂದವ. ನಮ್ಮ ಮನ್ಯಾಗೂ ಹಂಗಾಕ, ನಿಮ್ಮ ಮನ್ಯಾಗೂ ಹಂಗಾಕ. ನಾವು ಹೋದ್ಮ್ಯಾಗ ನಮ್ಮ ಮಮ್ಮಿ ಹಂಗಾಕ, ನಮ್ಮ ಮಮ್ಮಿ ಹಿಂಗಾಕ ಅಂತ ಹೇಳ್ಕೇಸಿ. ಎಲ್ಲ ತಾಯಿದ್ರು ಆಲ್ಮೋಸ್ಟ್ ಅಲ್ಲಿ ಹಿಂಗ ಇರ್ತಾರ್ರಿ. ನಾವು ಹಿಡಿದ ತೋರಿಸ್ತಿರ್ತೀವಿ, ನೋಡ್ತೀರಿ. ನಿಮ್ಗೂ ಹಂಗ ಹೇಳ್ಬೇಕಾಗತ್ತ. ಎಲ್ಲಾ ತಾಯಿದಾರ ಹಂಗ ಇರ್ತಾರ ಅಂತ ಹೇಳಿ ನಿಮ್ ಮ್ಯಾಗ ಹೆಚ್ಚಿನ ಪ್ರೀತಿ ಇದ್ದ ಬೇಯ್ತಿರ್ತೀವಿ, ಹೆಚ್ಚಿನ ಪ್ರೀತಿ ಇದ್ದ ಸಿಟ್ಟು ಮಾಡ್ತಿರ್ತೀವಿ. ಒಮ್ಮೆ ಈಗ ಹಚ್ಚಾರ ನೋಡ್ ಬಾಂಡೆ ತಿಕ್ಕಕ್ ಮುಂಜಾನೆ ಹೇಳೋಣ. ಹಂಗೇನ್ ಇರಂಗಿಲ್ಲ ನನ್ನ ಮಕ್ಳು, ಹಂಗೇನ್ ತಿಳ್ಕೊಬೇಡ್ರಿ. ನಮ್ಮ ಮಮ್ಮಿ ಹಂಗ, ನಿಮ್ಮ ಮಮ್ಮಿ ಹಂಗ ಅಂತ. ಎಲ್ಲರೂ ನನ್ನಂಗ ಇರ್ತಾರ ಏನ್ರ? ಎಲ್ಲಾರು ಒಳ್ಳೆ ಮಮ್ಮಿಗಳು ಇರ್ತಾರ. ಸಿಟ್ಟಿದ್ದೀನಿ, ನೀವೇನ್ ಹಂಗ ತಿಳ್ಕೊಬೇಡ್ರಿ. ಈಗ ನಮಗೂ 108 ವಿಚಾರ ಇರ್ತಾವು, ಚಿಂತಿರ್ತಾವು. ಮುಕ್ಕಿನ ಕಾಲಕ್ಕ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ನಾವು ಹೆಂಗಿರ್ಬೇಕು. ಈ 50 ವರ್ಷದಾಗ ನಾವು ಏನೆಲ್ಲ ಮಾಡೀವಿ, ನಾವು ಈ ಸದ್ಯಕ್ಕೆ ಹೆಂಗಿರ್ಬೇಕಂತೇಳಿ ಅವೆಲ್ಲ ಕನಸಾದ್ರ ಏನು ಅನ್ಸಂಗಿಲ್ಲ. ನನ್ನ ಮಕ್ಕಳ ಕನಸು ಆಗ್ಲಿಕ್ಕಂದ್ರ 108 ವಿಚಾರದಾಗ ಬಿದ್ದು ಕೆಟ್ಟು ಹೋಗ್ಬಿಟ್ಟಿರ್ತೀವಿ. ನಾವು ಕೊಳಕ್ಕೆ ಬದ್ನಿಕಾಯಿ ಆಗಿರ್ತೈತಲ್ಲ, ಹಂಗೆ ಕೊಳಕ್ಕೆ ಬದ್ನಿಕಾಯಿ ಆದಂಗೆ ಆಗಿರ್ತೀವಿ. ಅವೇ ವಿಚಾರನ ಅವೇ ಧ್ಯಾನ ಮಾಡ್ತಿರ್ತೀವಿ. ಹಂಗೇನಿಲ್ಲವ, ಎಲ್ಲ ನಾನು ಕೈಲಿ ಆದಟ್ಟು ನಾನು ಮಾಡ್ತೀನಿ, ಅವರು ಮಾಡ್ತಾರ. ಮತ್ತೇನು ಮಾಡಬೇಕು? ಯಾರು ಏನು ತಿಳ್ಕೊಬೇಡ್ರಿ ನಿಮ್ಮ ಮಮ್ಮಿ ಬಗ್ಗೆನು.
ಎಲ್ಲರೂ ನನ್ನಂಗೆ ಇರ್ತಾರ ನನ್ನ ಮಮ್ಮಿಯವ್ರು ಒಳ್ಳೆಯವ್ರನ್ನ ಇದ್ದೇ ಇರ್ತಾರ. ಯಾವ್ದ್ರಿ ಕೆಟ್ಟ ಮಮ್ಮಿಯನ? ಇನ್ನೇನ್ ಮಾಡ್ಬೇಕು, ನೀವು ಹಿಂಗ್ ಹೇಳಿರಿ ಈಗ ಅವರು ಹಂಗ ಹೇಳ್ತಾರಂದ್ರ ನಮಗೂ ಕೆಟ್ಟ ಮಮ್ಮಿ ಅಲ್ಲ, ಅಟ್ ಫೇಸ್ ರಿಯಾಕ್ಷನ್ ಹಂಗ್ ಮಾಡ್ತಾರಂತೇಳಿ. ಹಂಗ ನಾವ್ ಎದುರಿಸ್ತಲ್ಲೇ ನೀವು ಹಿಂಗ್ ಬೆಳೆದಿರಿ, ನೀವೆಲ್ಲ ಹಿಂಗ್ ಅದಿರಿ. ಈಗ ಅಲ್ಲ ಇನ್ನೇ ಗೊಕ್ಕಮ್ಮ ಫೋನ್ ಹಚ್ಚಿದ್ರು ಅದೇ ಹೇಳಿದ್ರು ನೋಡು, ಹಂಗತೆ ಇದ್ದಲ್ಲೇ ನೀವು ಒಂದ್ ದಾರಿಗತ್ತೀರಿ, ಏನಿದ್ರು ಎದುರಿಸಿ ಮುಂದ್ ಬರ್ತೀರಂತೇಳಿ. ಅದೇ ನಾವು ಹಂಗ ಮಾಡ್ದಲ್ಲೇ ಹಂಗ ಅಂಜಿರಿ. ಈಗ 2-3 ಮಕ್ಕಳು ಆಡ್ರ ಮಕ್ಕಳು ಲಗ್ನ ಮಾಡಿದ್ರು ಅಂಜಿಸ್ತೀರಿ. ಈಗ ನಿಮ್ ಮಕ್ಕಳು ನಿಮ್ಗೆ ಅಂಜತಾವ್ ಹೇಳಿ ಅಂತಂಗಿಲ್ಲ. ಹಂಗ ಹಿರಿಯರ್ ಮಾಡೋ ಅಂತದ್ರಾಗ ಒಂದಿಲ್ದೊಂದು ಏನಾದ್ರು ಇರ್ತೈತೆ ಸಾಕ್ತಾ ಅಂತಲ್ಲ. ಬುದ್ಧಿ ಮಾತು ಇದನ್ನ ಹೇಳಿದ್ರೆ ನಾವು ಸಿಟ್ಟಿಗೆ ಹೇಳಿದ್ರೆ ತಿಳ್ಕೊಂತಾರೇನ, ಇದನ್ನ ಅವ್ರು ಕರೆಕ್ಟ್ ಮಾಡ್ತಾರೇನ ಅನ್ನೋದಕ್ಕನ ನಾವು ಭಯ ಪಡಿಸ್ತಿರ್ತೀವಿ. ಮತ್ತೆ ಅದನ್ನ ಬಿಟ್ಟರೆ ಉದ್ದೇಶ ತಾಯಿ ಮಾಡೋದು. ಕೆಟ್ಟ ತಾಯಿ ತಂದಿರ್ತಾನಂತ ಕೆಟ್ಟ ತಾಯಿ ಇರಕ್ಕೆ ಸಾಧ್ಯನೇ ಇಲ್ಲ ಮಕ್ಕಳ. ಹಂಗೇನು ತಿಳ್ಕೊಬೇಡ್ರಿ. ಬರೀ ಬಾಂಡೆ ತಿಕ್ತೀನಿ. ನಾವ್ ಮ್ಯಾಮ್ ಮುಕ್ಕೊಂಡಿದ್ದೀವ್ರಿ, ಲೇಟ್ ಆಯ್ತು ಎದ್ದು ಬರಕ. ಬರ್ರ ಬಾಂಡೆ ತಿಕ್ಕತ್ತಾಡ್ರಿ, ಇವತ್ತು ಬಾಂಡೆ ನಶೀಬ್ ತೆರಿತೈತಿ. ಯಾಕಂದ್ರೆ ಸ್ವಲ್ಪ ಸಂಜೆಗೆ ನಾನು ಉಳಿದಿತ್ತು ಗೋಧಿ ಹಿಟ್ಟು, ಒಂದು ಸ್ವಲ್ಪ ಸಣ್ಣ ರವಾ ತಾಲಿಪಟ್ಟೆನ ಅಂತ ಹಾಕೆಲ್ಲ ಹಿಟ್ಟು ಉಳ್ಳಾಗಡ್ಡಿ ಹೆಚ್ಚಿ ಹಿಟ್ಟು ನಾದಿ ರೆಡಿ ಮಾಡಿ ಇಟ್ಟು ಬಂದೀನಿ. ನಮಗೂ ಒಂದೊಂದು ಮನಸ್ಸು ಅಂತಿರ್ತಾವು. ಮನಸ್ಸು ಕರೆಕ್ಟ್ ಇತ್ತಂದ್ರೆ ಎಲ್ಲ ಮಾಡಕ್ಕೂ ಮನಸ್ಸು ಬರ್ತಾವೆ. ಮನುಷ್ಯನಾಗ ಏನಾರ ಗೊಂದಲ ಹಾಕ್ತಾರಲ್ಲ, ಹಂಗೆ ಗೊಂದಲ ಆಗಿತ್ತು ಅಂದ್ರೆ ಏನು ಮಾಡೋಕ್ಕೂ ಮನಸ್ಸು ಆಗಂಗಿಲ್ಲ. ಇಷ್ಟೇ ನೋಡೋದ್ರಾಗ ಏನು ಕೈ ಇರಂಗಿಲ್ಲ. ತಾಯಿನ ಅದ್ರಾಗ ನಮ್ಗೆ ನಮ್ಮ ಮಕ್ಕಳಿಗೆ ಇಂದ ಅಣ್ಣ ತಮ್ಮ ವೈನಿಯರು ಯಾರು ಇಲ್ಲ ಅಂತೇಳಿ ಹೆಚ್ಚಿನ ಕಾಳಜಿ ವಹಿಸ್ತೀನಿ. ಅವ್ರಿಗೆ ಅದೇ ಸಿಟ್ಟು ಅನಿಸ್ತೈತಿ. ಏನು ತಿಳ್ಕೊಬೇಡ್ರಿ. ನನ್ನ ಮನುಷ್ಯನಾಗ ಈಗ ಹೆಂಗಿಕ್ಕೆ ಸಾಯಕ್ಕನ ಹಂಗೆ ಇರ್ತೇನೆ. ಅದ್ರ ಶಿಫ್ಟ್ ಮಾಡ್ತೀನಿ. ಯಾಕೆ ಹೇಳು, ಅವರು ತಿಳ್ಕೊಂತಾರ ಶಾಣ್ಯರಾಗ್ತಾರ ಅಂತೇಳಿ ಬಂದ್ಬಿಡ್ತು ನೋಡಿ. ಯಾರ್ದವ ಕಿರಿಕಿರಿ ನಿನಗೆ? ಕರ್ಕೊಂಡು ಹೋಗಿಬಿಡು ಅಂದ್ರೆ ಯಾವ ನಿನ್ನ ಮಕ್ಕಳದು ಸ್ನೇಹ ಬೇಕಿನ್ ಬಿಟ್ಟು ಪಿಲ್ಲೆ ಅಂದು ನೋಡ್ರಿ ಬಾಂಡೆ ತಂದು ಕೊಡ್ತಾನೆ. ಕನಸು ಮಾಡೇನ್ರಿ. ಈಗ ಇದನ್ನ ಬಾಂಡೆ ತಂದು ಕೊಟ್ಟ ನನ್ ತಿಕ್ಕು ಆಯಿ ತಿಕ್ಕು ತೊಳಿ ಹಿಂಗಿರ್ತೈತಿ ನೋಡವ. ಏನು ಯಾರು ಏನು ತಿಳ್ಕೊಬೇಡ್ರಿ. ಈಗ ಏನ್ ಮಾಡಕ್ ಬರ್ತಾರ ನನ್ನರ ಮಾಡ ಇವ್ ನಾನು ಮಾಡಾಕ್ ಬಿಟ್ಟಾರಂದ್ರೆ ನಾನರ ಮಾಡ್ತೀನಿ ಅಂದ್ರೆ ಅದಕ್ಕೂ ಅವ್ರಿಗೆ ಸಮಾಧಾನ ಇಲ್ರಿ. ಈಗ ಈಗ ಅವ ತಗೊಂಡ್ ಹೊಂಟಾನಂದ್ರ ನಾ ಚೀರ್ಬೇಕು. ಇವು ಇವು ಇದರ್ದಕ್ಕಿದೆ ಇವು 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 ಅವ್ರ ಮಮ್ಮಿನ ಫೇಸ್ ರಿಯಾಕ್ಷನ್ ನೋಡಿ ಅವ್ನು ಗಪ್ಪ ಬಿಡ್ತಾನ್ರಿ. ಯಾಕಂದ್ರೆ ನಮ್ಮ ಮಮ್ಮಿದೇ ಕಾಫಿ ನಾವು ಜರಸ್ ಕಾಫಿ. ನಮ್ಮ ಮಮ್ಮಿದ್ 100% ನಮ್ ಸರು ತಗೋತಾಳ್ರಿ. ಅಲ್ಲ ಬರ ಮಾತಾಗಿ ಬಂದ್ ನೋಡ್ರಿ ಬಟ್ಲ ಕೊಡ್ತಾನ ಚಾ ಸುಸ್ಲಾಕತ್ ನಾ ಅಂತೀನಿ. ಯಾವ ನಮ್ಮ ಮಮ್ಮಿದು 100ಕ್ಕೆ 100 ನಮ್ ಸರು ತಗೋತಾಳ ನೋಡ್ರಿ. ಏ ಪುಟ್ಟಿತ್ತಾದನ ಕೊಡಪ್ಪ. ಮಮ್ಮಿ ನಿಮ್ಮ ಯಜಮಾನ್ರ ಎಲ್ಲಿಗೆ ಹೋಗ್ಯಾರ? ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗ್ಯಾರ. ಎಷ್ಟೊತ್ತಿಗೆ ಎದ್ದಾರ ನಿಮ್ಮ ಯಜಮಾನ್ರ? ಅವ್ರು ಎಷ್ಟೊತ್ತಿಗಾರ ಹೇಳಿ ಅವ್ರ ಡ್ಯೂಟಿ ಅವ್ರು ಕರೆಕ್ಟ್ ಮಾಡ್ತಾರೆ. ಮಾಮೂಲಿ ಟೈಮ್ಗೆ ಎದ್ದಾರ ಎಲ್ಲ ಗುಟ್ ಎದ್ದಾರ? ನಮ್ಮ ಯಜಮಾನ್ರಿಗೆ ಈಗ ಮುಂಜಾನೆ ನೋಡ್ರಿ ಮಾರಿ ತಕೊಂಡು ಕೆಮ್ಮಿಗೆ ಯಾಕರ್ಸಿ ಮಾರಿ ತಕೊಂಡು ಹೊರಗೆ ಬಿದ್ನು ಅಂದ್ರ ಯಾವರ ಸಿಗ್ತಿರ್ತಾವ್ರಿ. ಅರ್ಜೆಂಟ್ಗೆ ಇರ್ತಾವಲ್ಲ ಕಳ್ರಿಗೆ ಕಳ್ರ ಅಂತೀವಿ. ಹಂಗತಿ ಕಳ್ರ ಇರ್ತಾರ. ಬಾರೋ ಮಾವ ಬಾರೋ ಕಾಕ ಬಾರ ಗೌಡ ಅಂತ ಕರ್ಕೊಂಡು ಹೋಗಿ ಒಂದಿಟ್ಟು ಏನ್ರ ಮಾಡಿಸ್ಕೊಂಡು 100 ರೂಪಾಯಿ ಕೊಟ್ರ ಜಿಂದಾಗಿ ಬಿಂದಾಸ್ ಉಡಾಯಿಸ್ಬಿಡ್ತಾನ್ರಿ ನಮ್ ಗೌಡ. ಉಡಾಯಿಸ್ಬಿಡ್ತಾನಂತ ನೋಡ್ರಿ. ನಮ್ಮ ಅಪ್ಪ ಜೀವನ ಸುಖ ಪುರುಷ ಅದ ನೋಡ್ರಿ ನಮ್ಮ ಅಪ್ಪ. ಇವ ನೋಡ್ರಿ ಇವದ್ ನೋಡ್ರಿ ಇಲ್ಲಿ ಇವದ್ ನೋಡ್ರಿ ಒಳಗ ಅದನ್ನ ಬಂಬು ಹಾಕೊಂಡು ನೋಡ್ರಿ ಅಲ್ಲಿ ಬಡಿತಂದ್ರ ಇಲ್ಲಿ ಜವನ್ರಂಗ ಇಬ್ರು ಒಂದೊಂದು ಕಟ್ಗಿ ತಗೊಂಡ್ ನಿಂತಾರ. ಬಿಲ್ಲಿ ಜವಾನ್ರು ಕರೆನ ಹಿಂದಕ್ಕೆ ಹಂಗ ಬರ್ತಿದ್ರು. ಅಯ್ಯೋ ಯವ್ವ ಸರ್ವಿ ಸರ್ ಸರಿ ಹೆಂಗ್ ಮಾಡ್ಬಾರ್ದು. ಸರು ಅಂತ ಕರಿ ಶರು ಏ ಸರು ಅಂದ್ರೆ ಜೋನೆ ಕೊಡಲೇವ. ಸರಿಲೇ ಸರಿ ನೋಡಲ್ಲಿ ಸರಿಲೇ ಅಂದ್ರೆ ಹೋಗಿ ಕೊಡ್ತಾಳ. ಸರು ಆದ್ರೂ ಓನೆ ಕೊಡಲ್ಲಕ್ಕಿ. ಓ ಏನಿಲ್ಲ ಬಾ ಶರು ಶರ್ವಿ ಇವನು ನಗ್ತಾನ. ನಾವು ನೋಡ್ರಿ ಫ್ರೆಂಡ್ಸ್ ಅಕ್ಕ ತಂಗಿಯರು ಬಂದಾಗ ಹಿಂಗ ನೋಡ್ರಿ. ಸಣ್ಣವ್ರಿದ್ದ ಹಿಂಗ ಮಾಡ್ತಿದ್ದಿಲ್ಲಲ್ರಿ. ಸರಿಲೇ ಆಕೆ ಅಂತ ನನಗೆ ಬರೇ ಒಂದಿನಲ್ಲ ಅಕ್ಕ ಅನ್ನೋದೇ ಇಲ್ರಿ. ಬರೇ ಸೈತಕ್ಕ ಸೈತಕ್ಕ ಸೈತಕ್ಕ. ಯಾಕಂದ್ರೆ ನಾವು ಅಕ್ಕದಾರ ಭಾಳ ಬಂದಿದ್ವಿ. ರತ್ನಾಕ ಶ್ವೇತಕ್ಕ ಸೈತಕ್ಕ ಅದಕ್ಕೆ ಬರೀ ಹೆಸರು ಗುಂಟ ಕರಿತಾಳ. ನಾವು ಒಮ್ಮೆ ಏನಂತೀನಿ ಎಲ್ಲರೂ ಇದ್ದಾಗ ಹೆಸರು ಕರಿ, ಯಾರು ಇಲ್ಲ ಬರೀ ಅಕ್ಕ ಅಂತ ಕರಿಲೇ ನಾ ಒಬ್ಬಕ್ಕೆ ಇರ್ತೀನಿ ಅಂತ ನಾನು.
ಹುಳ ಬಿದ್ದೈತಿ ನೋಡ್ ನಾ ಅಂತೀನಂತೆ ಹಿಂಗ ಕೋಳಿ ಜಗಳ ಮನೆ ಗಪ್ಪ ಗಜ್ಜ ಹಾಕ್ತಿ ನೋಡಿ ಈಗ ಹುಡುಗರು ಕ್ಯಾಟ್ ಇದು ರೀ ಫ್ರೆಂಡ್ಸ್ ಆಮೇಲೆ ಸಿಗ್ತೀವಿ. ಮಮ್ಮಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ವಾವ್ ಸಖತ್ತಾಗಿ ತಾಲಿಪಟ್ಟಿ ಮಾಡ್ಯಾರ. ಬಿಸಿ ಬಿಸಿ ತಾಲಿಪಟ್ಟಿ ಬರ್ರಿ ಒಂದು ಹಂಚಿನ್ಯಾಗ ಒಂದು ಮಣ್ಯಾಗ ಒಂದು ಕೈಯಾಗ ಹಿಂಗ ಮಾಡಿ ಕೊಟ್ಟಿನ್ರಿ ಎಲ್ಲರಿಗೂ ಮೊಮ್ಮಕ್ಳಿಗೆ. ಒಂದು ಕೈಯಾಗ ಒಂದು ಹಂಚಿನ್ಯಾಗ ಒಂದು ಕೈ ಅಂದ್ರ ತಾಲಿಪಟ್ಟು ಹಿಂಗತಿ ಸುಡು ಸುಡು ಸುಡೋ ಇರ್ಬೇಕು ನೋಡಿ. ಬಿಸಿ ಬಿಸಿ ನೋಡ್ರಿ ಹುಡುಗರು ಸೇಜ್ವಾನಿ ಚಟ್ನಿ ಶೇಂಗಾ ಚಟ್ನಿ ಮೊಸರು ಹಾಕೊಂಡು ತಿಂದ್ರಿ ಈಗ ನೋಡ್ರಿ. ಹಾಗೇನೆ ಮನ್ ಬ್ಯಾಳೆಗೆ ಹಾಕಿದ್ವಲ್ರಿ ಹೂರಣ ಮತ್ತೆ ಹಿಟ್ಟು ಐತಿ, ಅದನ್ನು ಕೂಡ ಈಗ ನಾವೊಂದು ಬಿಸಿ ತಿನ್ಬೇಕು. ಅದಕ್ಕೆ ವೇಟ್ ಮಾಡತ್ತೇನ್ರಿ ಮಮ್ಮಿ ಕೈಯಿಂದ. ಮಮ್ಮಿ ಕೈಯಾರ ಮಾಡಿ ತಾಲಿಪಟ್ಟು ಏಕ್ ನಂಬರು. ಹಾಗೆ ನೋಡ್ರಿ ವಿತ್ ಬಟಾಟಿ ಚಿಪ್ಸ್. ಇದಕ್ಕೆಲ್ಲ ಮೇನ್ ಮೆಂಬರ್ ಅಂದ್ರೆ ನಮ್ಮ ಸರು ರೀ. ಹಾಕಬೇಕು ನಿಮ್ಗೆ ಮ್ಯಾಗ ಹೋಗಿ ಹಾಕಿ ಬರಕತ್ತಾವ. ಇಲ್ಲ ಕುದಿಯಕ್ಕೆ ಇಟ್ಟಿ ನೋಡ್ರಿ. 3 ಬ್ಯಾಚ್ ಅದು ನೋಡ್ರಿ. ಹಂಗೆ ತಿಂದ್ಬಿಡಿ ಈಗ. ಇಷ್ಟೊತ್ತನ ಸ್ವಲ್ಪ ಹೆಲ್ಪ್ ಮಾಡೀನಿ ನಾ, ಭಾಳ ಹೆಲ್ಪ್ ಮಾಡೋಕ್ಕೆ ಹೋಗಿಲ್ಲ. ಇದೊಂದು ಬ್ಯಾಚ್ ಹಿಂಗತಿ ಪೀಸ್ ಮಾಡಿ ಎರಚಿ ಹಾಕೈತೆ ನೋಡ್ರಿ. ಮ್ಯಾಗ ಹೋಗ ಸರಸ್ವತಿ ಸದ್ಯಕ್ಕೆ ಹುಡುಗರ್ದೆಲ್ಲ ಒಟ್ಟಿ ಬರ್ತಿ ಆಗೈತ್ರಿ. ಈಗ ನಾವು ತಿನ್ನಮಂತ ಬರ್ರಿ. ವಾವ್ ಮಸ್ತ್ ನೋಡ್ರಿ ತಾಲಿಪಟ್ಟಿ ಏಕ ನಂಬರ್. ಊಟ ಮಾಡೋಣಂತ ಅದ್ರಾಗ ಒಲಿ ಮ್ಯಾಗ ನಮ್ಮ ಎಲ್ಲ ಹಿಟ್ಟು ಹಾಕಿ ಉಳ್ಳಾಗಡ್ಡಿ ಟಮಾಟಿ ಎಲ್ಲನೂ ಹಾಕಿ ಮಸ್ತ್ ಹಿಟ್ಟು ನಾದಿ ಮಾಡ್ಯಾಡ್ರಿ. ಹಿಂಗ ತೂತ್ ಮಾಡ್ಬೇಕ್ರಿ, ತೂತಿಗೆ ಎಣ್ಣೆ ಬಿಡ್ಬೇಕ್ರಿ. ಏನೇನು ಇಟ್ಟೇವು ಏನೇನು ಹಾಕ್ಯವು ಅದಕ್ಕೆ? ಇದಕ್ಕ ಚಂಜಿನಂದು ಸ್ವಲ್ಪ ಅನ್ನ ಉಳ್ದತ್ರಿ, ಮತ್ತ ಗೋಧಿ ಹಿಟ್ರಿ, ಸ್ವಲ್ಪ ಜೋಳದ ಹಿಟ್ಟು, ಉಪ್ಪು, ಖಾರ, ಉಳ್ಳಾಗಡ್ಡಿ ಇಷ್ಟು ಹಾಕಿ ನಾದಿನ ನೋಡ್ರಿ. ಆರೋಗ್ಯಕ್ಕೂ ಒಳ್ಳೇದು, ತಿನ್ನಕ್ಕೂ ಟೇಸ್ಟಿ ಆಗಿರುತ್ತೆ. ತಾಲಿಪಟ್ಟಿ ತಿನ್ನೋಣ ಬರ್ರಿ. ತಾಲಿಪಟ್ಟಿ ಶೇಂಗಾ ಹಿಂಡಿ ಮೊಸರು. ಇಲ್ಲಿಗೆ ತಾಲಿಪಟ್ಟಿ ಬಿಸಿ ಬಿಸಿ ಬೆಣ್ಣೆ, ಬಿಸಿ ಬಿಸಿ ತಾಲಿಪಟ್ಟಿ ಬೆಣ್ಣೆ ಏಕ್ ನಂಬರ್ ಆಗತ್ರಿ. ಇವ ಫ್ರೆಂಡ್ಸ್ ಆಗಿ ಸದ್ಯಕ್ಕೆ ನೋಡ್ರಿ ತಳಗೇನೈತಿ ಮೆಣಸಿನ್ಕಾಯಿನ ಕೊರೆದು ಮಸಾಲೆ ತುಂಬಿ ಈಗ ಗಟ್ಟೆನ ಮೊಸರು ತೊಗೊಂಡಿದ್ರಿ ಮುಂಜಾನೆ. ಮೊಸರಿನ್ಯಾಗ ಈ ಥರ ಎದ್ಬೇಕು ನೋಡ್ರಿ. ಈ ಥರ ಎದ್ದಿ ಹಿಂಗೆ ಬಿಡ್ಬೇಕು ನೋಡ್ರಿ. ಸ್ವಲ್ಪ ಒಳಗಡೆ ತುಂಬಬೇಕದು. ನಾನು ಹಾಕೋ ಇದು ತಗೊಂಡ ಸರು. ನಾನು ನಮ್ಮ ಹಳೆ ಮನೆ ಇದ್ದಾಗ ಮಾಡಿದ್ದೀನಿ ರೀ ಫ್ರೆಂಡ್ಸ್. ಹಿಂಗೆ ಮಾಡಿದ್ರೆ ಒಳಗೆ ಸ್ವಲ್ಪ ಬಾಯಿ ಬಿಟ್ಟಂಗಾಗಿ ಒಳಗೆ ಹೋಗ್ತದೆ ಮೊಸರ. ಹಿಂಗತ್ತೆ ಮಾಡಿ ಇವತ್ತು ಒಳಗಡೆ ಹೋಗ್ಬೇಕ್ರಿ. ಸರುನು ಬರ್ತಾಳ, ಹುಡುಗರು ಊಟ ಮಾಡ್ಸಕತ್ತಾಳ. ಅಲ್ಲಿ ತನ ನಾ ಎಷ್ಟಾಗುತ್ತೆ ಅಷ್ಟು ಹಾಕ್ತೀನಿ ರೀ. ಬೆಳಗ್ಗೆ ಸರುನ ನಾವು ಕುದಿಸ್ಕೊಟ್ರೆ ಮ್ಯಾಕ್ ತಂದು ಹಾಕಲ್ ನೋಡ್ರಿ ಎಲ್ಲ ಬಟಾಟಿ ಚಿಪ್ಸ. ಈ ಬ್ಯಾಸಿಗೆ ಒಳಗೆ ಈ ಥರ ಮಾಡ್ಕೊಂಡ್ರೆ ವರ್ಷನಗಟ್ಟಲೆ ನಾಳೆ ಮಳೆಗಾಲ ಬಂದಾಗ ಏನರ ಮಾಡಿದಾಗ ಬಿಸಿ ಬಿಸಿ ಕರ್ಕೊಂಡು ತಿನ್ನಕ್ಕಾರ ಬರ್ತಾ, ಚಾ ಟೈಮಿಗಾರ ಬರ್ತಾ, ಒಟ್ಟು ಎಲ್ಲದಕ್ಕೂ ಬರ್ತೈತಿ ನೋಡ್ರಿ. ಇದನ್ನೆಲ್ಲ ಹಾಕಿ ನಾವು ಮನೆ ತಳಗೆ ಹೋಗಿ ಸಿಗ್ತೀವಿ. ಓಕೆ ಫ್ರೆಂಡ್ಸ, ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಹೆಂಗೆ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ. ಮಿಕ್ಸ್ ಆಗಿರೋಂಥ ಬ್ಲಾಗ ನೋಡ್ರಿ. ಮ್ಯಾಗ ಹೋಗಿ ತಳ ಬರ್ದಾಗ ನಮ್ಮ ಮುಖದ ಶೇಪ್ ಚೇಂಜ್ ಆಗಿಬಿಡ್ತು. ಪರವಾಗಿಲ್ಲ, ನಮ್ಮ ಊರಾಗ ಹೋದ್ರೆ 8 ದಿನ ಬಿಟ್ಟರೆ ಆದ್ರಿಂದ ನಮ್ಮ ಕಲರ್ ನಮ್ಗೆ ಬಂದುಬಿಡ್ತೈತಿ. ಇಲ್ಲೇ ಊಟ ಇಲ್ಲೇ ಬೆಳೆದು ಹೋಗಿವಿ ಅಂದ್ರೂ ಇಲ್ಲೇ ನಾವು ಮನಾರ್ ಬೆಳಗನೇ ಇದ್ವಿ. ಬೆಳ್ಳಗ ಅಂದ ಚಂದ ನೋಡಿನೇ ನಮ್ಮ ಮನೆ ಮದುವೆ ಮಾಡ್ಕೊಂಡು ಹೋಗ್ಯಾರ. ಆದ್ರೆ ಈಗ ಅಲ್ಲಿ ಮನೆಯಾಗ ಇರ್ತೀವಿ, ಇಲ್ಲಿಗೆ ಬಂದ್ಮ್ಯಾಗ ಇಲ್ಲಿಗೆ ವಾತಾವರಣ ಫರಕ್ಕಾಗಿ ಈ ಥರ ನಮ್ಮ ಸೇಪ್ ಎಲ್ಲ ಹೋಗ್ಬಿಡುತ್ತೆ. ಸೊ ಪರವಾಗಿಲ್ಲ, ಮನುಷ್ಯತ್ವ ಮನುಷ್ಯ ಅನ್ನೋದು ಅದೇ ಇರ್ತೈತೆ ನೋಡ್ರಿ. ಕಲರ್ ಹೋಗ್ಬೋದು ಬರ್ಬೋದು, ಆದ್ರೆ ನಮ್ಮ ಸ್ವಭಾವ ನಮ್ಮ ಗುಣ ಬದಲಾಗಂಗಿಲ್ಲ ಅಂತ ಹೇಳ್ತಾ ಬ್ಲಾಗನ್ನು ಏನು ಮಾಡ್ತೀನಿ. ನೆಕ್ಸ್ಟ್ ಅದೊಂದಿಗೆ ಸಿಗೋಣ. ಬಾಯ್.